ಪ್ರಕರಣದಲ್ಲಿ ಸ್ಮೋಕ್ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ. ಅವರೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಬೇಕಾದ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು ನೋಡ್ರಿ. ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡಬಾರ್ದು. ನಾನು ಡಿಸೆಂಬರ್ 13ಕ್ಕೇನು ನಮ್ಮ ಮೇಲೇನೋ ಪಾಕಿಸ್ತಾನ ಭಯೋತ್ಪಾದಕರು ಏನು ನಾನು ಒಳಗಿದ್ದೆ. ಅವತ್ತು ಅಟಲ್ಜಿ ಇದ್ದರು, ಅದ್ವಾನಿಯವರು ಇದ್ದರು, ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ದೀವಿ ನಾವು. ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ. ಇದೂ ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೇ. ಅದನ್ನು ರಾಜಕೀಯಕರಣಗೊಳಿಸುವಂಥದ್ದು ಅವ್ರನ್ನು ಈಗ ನೋಡ್ರಿ, ನಾನು ಯಾರನ್ನೂ ಸಮರ್ಥನೆ ಮಾಡ್ಕೋದಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಯಾವುದೋ BJP ಕಾರ್ಯಕರ್ತ ಕಲಬುರ್ಗಿ ಬಂದು ನಾನು ಅಸೆಂಬ್ಲಿ ನೋಡೋದೈತೆ ಪಾಸ್ ಕೊಡ್ತಾರೋ ಇಲ್ಲೋ ನಾ ಇಟ್ಟೇ ಅವ್ರು ಪ್ರಶ್ನೆ ಮಾಡ್ತೀನಿ. ಈಗ ನಾ MLA ಇದ್ದೀನಿ, ನಾ ಹಿಂದೆ MP ಇದ್ದೆ. ನಮ್ಮ ಲೋಕಸಭಾ ಕ್ಷೇತ್ರ ಕರ್ನಾಟಕದವ್ರು ಬರ್ತಿದ್ರು. ನಾ ಕೇಂದ್ರ ಮಂತ್ರಿ ಇದ್ದಾಗ ನನ್ನ ಮನೆಗೆ ಎಲ್ಲ ಡೆಲಿಗೇಷನ್ ಬರ್ತಿದ್ದು. ಇಲ್ಲೇ ಚೇಂಬರ್ ಆಫ್ ಕಾಮರ್ಸ್ ಕಲಬುರ್ಗಿಯವ್ರು ಬಂದಿದ್ದರು, ನಮ್ಮ ರೇಷ್ಮೆ ಬೆಳೆಗಾರರು ಬಂದಿದ್ದರು, ತಂಬಾಕು ಬೆಳೆಗಾರರು ಬಂದಾಗ ನಾವು ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡಿಸೋದು, ಅವ್ರು ನಮ್ಮ ಮನೆಗೆ ಬಂದಾಗ ಚಹಾ ಕುಡಿಸೋದು, ನಾಷ್ಟ ಮಾಡಿಸೋದು. ಅವ್ರಿಗೆ ಎಲ್ಲ ನಾವು ಪಾರ್ಲಿಮೆಂಟ್ ನೋಡ್ತೀನಿ ಅಂದ್ರೆ ನಾವು ಪಾರ್ಲಿಮೆಂಟ್ ಪಾಸ್ ಕೊಟ್ಟಿವಿ. ಎಷ್ಟೋ ರೈತ ನಾಯಕರು ಬಂದಿದ್ದರು. ನಾನು ಆ JH ಪಟೇಲ್ರ ಮಗ ಒಬ್ಬ ರೈತವ್ರ ಒಂದು 150 ಮಂದಿನ ರೈತರನ್ನ ಕರ್ಕೊಂಡ್ಬಂದು ದಿಲ್ಲಿಗೆ. ನಾ ರೈಲ್ವೆ ಮಂತ್ರಿ ಇದ್ದೆ. ರೈಲ್ವೆ ಮಂತ್ರಿ ಇದ್ದಾಗ ನಮಗೆ ಒಂದು ಕೂಪನ್ ಕೊಡ್ಲಾಕಿತ್ತು. ನಾನು 400-500 ಮಂದಿಗೂ ರೈಲ್ವೆ ಮಿನಿಸ್ಟ್ರದೊಂದು ಫ್ರೀ. ಅವರಿಗೆ ನಾನು ದಿಲ್ಲಿದಿಂದ ಶಿವಮೊಗ್ಗಕ್ಕೆ ಬರ್ಲಿಕ್ಕೆ 150 ಮಂದಿಗೆ ನಾವು ಅವ್ರು ನಮ್ಮ BJP ಅವ್ರು ಇದ್ದಿದ್ದಿಲ್ಲ, ಅವರು ರೈತ ಸಂಘದವ್ರು ಇದ್ದರು. ಅದಕ್ಕೆ ರಾಜಕೀಯವಾಗಿ ಯಾರೇ ಆಗಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಹೋಗಲಿಕ್ಕೆ ಪಾಸನ್ನು ಎಲ್ಲರೂ ಕೊಡಬೇಕಾಗ್ತದೆ. ಆ ಧರ್ಮವನ್ನು ಮಾಡ್ಯಾರ ಪ್ರತಾಪ್ ಸಿಂಹ. ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡೋದು ಸೆಕ್ಯೂರಿಟಿ ಅವ್ರದ್ದು. ಒಳಗೆ ಹೋಗೋರು ಒಳಗೆ ಏನು ಇಟ್ಕೊಂಡಾರ ಏನಿಲ್ಲ ಚೆಕ್ ಮಾಡೋರು ಯಾರು MP. ಈಗ ನಾಳೆ ನನ್ನ ಬಲ್ಲಿ ಅವನೇ ಬಂದು ಪಾಸ್ ಕೇಳೋದಂತ ನಾನೇ ಚೆಕ್ ಮಾಡಬೇಕು. ನಾವೆಲ್ಲ ಏನು ಕ್ವಾಯಂಕತ್ ಹಿಂಗೆ ಹಿಡ್ಕೊಂಡು ನಿಂದಿರ್ಬೇಕಾ? ಅವಾಗ ನಮ್ಮ ಕೆಲಸ ಅಲ್ಲ. ನಾವು ಯಾರು ಬಂದ್ರೂ ನಾವು ನಮ್ಮ ದೇಶದ ನಾಗರಿಕರಂತೇಳಿ ನಾವು ಪಾಸ್ ಕೊಡೋರಿ. ನಾವು ಹಂಗೆ ಕೊಟ್ಟಿರ್ಬೋದು. ಪ್ರತಾಪ್ ಸಿಂಹ ಅವೇನು ದೇಶದ್ರೋಹ ಐತೇನೆ ಎದಿ ಮ್ಯಾಗ ಬರ್ಕೊಂಡಿರ್ತಾರೆ. ಇಂಥ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ. ಇದನ್ನು ಯಾರೂ ಸಮರ್ಥನೆ ಮಾಡ್ಕೋಬಾರ್ದು. ನಾವೇನು ದೇಶದ್ರೋಹ ಐತಿ ಎಲ್ಲರಿಗೆ ಅಲ್ಲಾಗ್ತಾ ತಯಾರಿಲ್ಲ. ಹೇಳ್ತಾರೆ ರಾಹುಲ್ ಗಾಂಧಿ ಎಂಥ ದೇಶದ್ರೋಹ ಹೇಳಿಕೆ ಕೊಟ್ಟ. ನಿರುದ್ಯೋಗ ಇದರಿಂದ ಅವರು ಹಿಂಗೆ ಮಾಡಿದ್ರತ್ತ ಅಂದ್ರೆ ಏನಿದ್ರ ಅರ್ಥ ಏನು ಹೇಳಿ ಕಾಮನ್ ಸೆನ್ಸ್ ಇರಬೇಕಲ್ಲ. ಇಂಥದ್ದು ಸಪೋರ್ಟ್ ಮಾಡಿದ್ರೆ ಇಂಥ ಭಯೋತ್ಪಾದಕರು ಹೆಚ್ಚಾಗಿದೆ. ಹಿಂಗೆ ಕಾಶ್ಮೀರ್ನಾಗ ಇವತ್ತು ಯಾಕೆ ಶಾಂತಿ ಐತಿ, ಯಾಕೆ ಕಲ್ಲು ಬೀಳಲಾಗ್ಯಾವು? ಇವರು ಕಾಂಗ್ರೆಸ್ನವ್ರು ಇದ್ದಾಗ ಕಟ್ಟು ಕಲ್ಲು ಬೀಳ್ತಿದ್ದು, ಈಗ ಯಾಕೆ ಕಲ್ಲು ಬೀಳಲಾಗ್ಯಾವು? ಎಲ್ಲಿ ಹೋದ್ರು ಭಯೋತ್ಪಾದಕರು? ಇವ್ರ ಬೆಂಬಲ ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಸರ್ಜಿಕಲ್ ಸ್ಟ್ರೈಕು ಇವೆಲ್ಲ ಇದು 370 ವಿಧಿ ತೆಗೆದ ಮ್ಯಾಗ ಕಾಶ್ಮೀರದವ್ರು ಹೇಳಕತ್ತಾರೆ ರೀ, ಮೋದಿಯವ್ರು ಬಂದ ಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ್ಕ ಡೆವಲಪ್ಮೆಂಟ್. ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲರ್ ರಾಜಕಾರಣ. ಮುಂಜಾನೆ ಎದ್ದು ಕೂಡಲೇ ಒಂದು ನೀವು ಹಂಗೆ ಮಾಡ್ತೀರಿ. ಹೋಗೋಣ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಿಡಿತೀರಾ, ಅಲ್ಲಿಂದ ಯತ್ನಾಳಕ್ಕೆ ಬಿಜಾಪುರ ಹಿಡಿತಾರೆ, ಅಲ್ಲಿಂದ ಹೋಗಿ ಅಲ್ಲೇ ಪ್ರತಾಪ್ ಸಿಂಗ್ ಹಿಡಿತೀರಿ, ಅಲ್ಲೇ ಹೊನ್ನಾಳಿ ದಾವಣಗೆರೆ ಅವನು ಹಿಡಿತೀರಿ. ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ. ಒಳಗೊಮ್ಮೆ ರಾಯರೆಡ್ಡಿ ತೊಗೋತೀರಿ, ಒಮ್ಮೆ ಆಳಂದ ಪಾಟೀಲ್ ತೊಗೋತೀರಿ. ಇಟ್ಟು ಹೊಡ್ಕೊತೀವಿ. ಇದು ನಿಮ್ಮ ಶಕ್ತಿ.